ಜನ್ಮಭೂಮಿ ಸಾಂಸ್ಕೃತಿಕ ನಾಗರಿಕ ವೇದಿಕೆ ವತಿಯಿಂದ ಕನ್ನಡ ಹಬ್ಬದ ಪ್ರಯುಕ್ತ 29ನೇ ವರ್ಷದ ಪ್ರಶಸ್ತಿ ಪ್ರದಾನ ಸಮಾರಂಭವನ್ನು ಹಮ್ಮಿಕೊಳ್ಳಲಾಗಿತ್ತು. ಬೆಂಗಳೂರಿನ ಮಲ್ಲೇಶ್ವರಂನಲ್ಲಿರುವ ಶ್ರೀ ಕೃಷ್ಣದೇವರಾಯ ಕಲಾಮಂದಿರದಲ್ಲಿ ಈ ಕಾರ್ಯಕ್ರಮ ಆಯೋಜನೆ ಮಾಡಲಾಗಿತ್ತು. ಜನ್ಮಭೂಮಿ ಸಾಂಸ್ಕೃತಿಕ ನಾಗರಿಕ ವೇದಿಕೆ ಸಂಸ್ಥಾಪಕರಾದ ಎಚ್.ಸಿ. ಕೃಷ್ಣಪ್ಪ ನೇತೃತ್ವದಲ್ಲಿ ನಡೆದ ಈ ಸಮಾರಂಭದಲ್ಲಿ ವಿವಿಧ ಕ್ಷೇತ್ರಗಳ ಹಲವಾರು ಸಾಧಕರಿಗೆ ಪ್ರಶಸ್ತಿ ನೀಡಿ ಗೌರವಿಸಲಾಯಿತು. ಇದೇ ವೇಳೆ ಅಶ್ವವೇಗ ನ್ಯೂಸ್ ವಾಹಿನಿಯ ಎಕ್ಸಿಕ್ಯೂಟಿವ್ ಎಡಿಟರ್ ನಾಗೇಶ್ ಗೌಡ ಅವರಿಗೂ ಪ್ರಶಸ್ತಿ ಪ್ರದಾನ ಮಾಡಲಾಯಿತು. ಕಳೆದ 28 ವರ್ಷಗಳಿಂದ ನಿರಂತರವಾಗಿ ಈ ಪ್ರಶಸ್ತಿ ಕಾರ್ಯಕ್ರಮವನ್ನು ನಡೆಸಿಕೊಂಡು ಬರುತ್ತಿರುವಂತಹ ಈ ಸಂಸ್ಥೆಯು ಹಲವು ಪ್ರತಿಭಾವಂತ ಮಕ್ಕಳಿಗೆ ಪ್ರಶಸ್ತಿ ನೀಡಿ ಪ್ರೋತ್ಸಾಹಿಸಿತು. ತೊಂಬತ್ತನೇ ವರ್ಷದ ಪ್ರಶಸ್ತಿ ಸಮಾರಂಭ SLC ಮತ್ತು PUCಯಲ್ಲಿ ಹೆಚ್ಚು ಅಂಕ ಗಳಿಸಿದ ವಿದ್ಯಾರ್ಥಿಗಳಿಗೆ ಕನ್ನಡ ಬಾವುಟದ ಸೃಷ್ಟಿಕರ್ತ ಎಂ ರಾಮಮೂರ್ತಿ ಪ್ರಶಸ್ತಿ ಅಂತ ನಾನು ಕೊಡ್ತಾಯಿದ್ದೀನಿ ಮಕ್ಕಳಿಗೆ. ಇದು 29 ವರ್ಷ. ಇದು ನೀವೇನಾಗಿದ್ದೀರಾ? ನಾನು ಅಧ್ಯಕ್ಷ, ಫೌಂಡರ್, ಕಾರ್ಯಾಧ್ಯಕ್ಷ. ಈ ವೇದಿಕೆಗೆ ಸಂಸ್ಥಾಪಕ ಕಾರ್ಯಾಧ್ಯಕ್ಷ. ನಾನು ಪ್ರತಿ ವರ್ಷ 29 ವರ್ಷದಿಂದ ಸತತವಾಗಿ ಮಾಡ್ಕೊಂಬರ್ತಾಯಿದ್ದೀನಿ. ಆಮೇಲೆ ಹಲವಾರು ಕ್ಷೇತ್ರದಲ್ಲಿ ಸಲ್ಲಿಸಿದ ವ್ಯಕ್ತಿಗಳಿಗೆ ಎಲೆಮರೆಕಾಯಿ ಅಂತ ಇರುವ ವ್ಯಕ್ತಿಗಳನ್ನ ಕರೆದು ಅವ್ರಿಗೆ ಅಭಿನಂದಿಸ್ತಾ ಇದ್ದೇನೆ. ನೆಕ್ಸ್ಟು ಬೇರೆ ವಿಶೇಷ ಅಂದರೆ ನಮಗೆ ಏನೋ ಒಂದು ಸ್ಫೂರ್ತಿಯಾಗಿ ವಿದ್ಯಾರ್ಥಿಗಳಿಗೆ ಮಾಡಬೇಕು ಅಂತ ನನ್ನ ಆಸೆ ಇದೆ. ಅದರಿಂದ ಸುಮಾರು 28,000 ಮಕ್ಕಳಿಗೆ ಇಲ್ಲಿವರೆಗೂ ಕೊಟ್ಟಿದ್ದೇನೆ, ಪ್ರಶಸ್ತಿನ ಕೊಟ್ಟಿದ್ದೇನೆ. ಹಲವಾರು ರಾಜ್ಯಗಳಿಂದ, ನಮ್ಮ ರಾಜ್ಯಗಳಿಂದ ಬರ್ತಾರೆ. ಗುಲ್ಬರ್ಗ, ರಾಯಚೂರು, ಬೀದರು, ಮೈಸೂರು, ಕೂರ್ಗು ಎಲ್ಲ ಕಡೆಯಿಂದ ವಿದ್ಯಾರ್ಥಿಗಳು ಬಂದು ಪ್ರಶಸ್ತಿ ತಗೋತಾರೆ. ನಮ್ಮ ಹೆಸರು ಕೃಷ್ಣಪ್ಪ ಅಂದ್ಬಿಟ್ಟು ಹಾಗೂ ನಾವು ಜರ್ನಲಿಸ್ಟಾಗಿ ಸುಮಾರು ಒಂದು 25 ವರ್ಷ ಕೆಲಸ ಮಾಡಿ. ಸರ್, ಈ ಜನ್ಮಭೂಮಿ ಸಾಂಸ್ಕೃತಿಕ ನಾಗರಿಕರ ವೇದಿಕೆ 1995ರಲ್ಲಿ ನಮ್ಮ ಕೃಷ್ಣಪ್ಪನವರ ಅಧ್ಯಕ್ಷತೆಯಲ್ಲಿ ಅವರೇ ಸಂಸ್ಥಾಪಕ ಅಧ್ಯಕ್ಷರು. ಅವ್ರ ನಂತರ ಅವ್ರ ಜೊತೆಗೆ ಸೇರಿಕೊಂಡವರಲ್ಲಿ ನಾನು ಒಬ್ಬ. ಮತ್ತು ಅವತ್ತಿಂದ ನನಗೆ ವೇದಿಕೆ ಅಧ್ಯಕ್ಷರ ಈ ಮಧ್ಯಕಾಲದಲ್ಲಿ ಒಂದು 10 ವರ್ಷದಿಂದ ನನಗೆ ವೇದಿಕೆ ಅಧ್ಯಕ್ಷರನ್ನಾಗಿ ಮಾಡಿ ಅವರ ಸಹಭಾಗಿತ್ವದಲ್ಲಿ ಈ ಕಾರ್ಯಕ್ರಮನ ಅವರ ಫ್ಯಾಮಿಲಿ, ರಾಘವೇಂದ್ರ ಅವರು, ಅವರ ಮಕ್ಕಳು ಮತ್ತು ಅವರ ಇನ್ನೊಂದಷ್ಟು ಜನ ಸಹಪಾಠಿಗಳ ಜೊತೆಗೆ ಈ ಕಾರ್ಯಕ್ರಮನ ಸುಮಾರು 29 ವರ್ಷದಿಂದ ನಡೆಸ್ಕೊಂಡ್ಬರ್ತಾ ಇದ್ದಾರೆ. 29ನೇ ವರ್ಷದ ಕಾರ್ಯಕ್ರಮ ಇದು. ಈ ಹಿಂದೆ ಕೊಟ್ಟಿರೋ ಎಲ್ಲ ಗಣ್ಯ ವ್ಯಕ್ತಿಗಳು ಸಹ ನಮ್ಮ ಸಾಧನೆ ಮಾಡಿರೋರು ಎಲ್ಲರನ್ನೂ ಗುರುತಿಸಿ, ಪೊಲೀಸ್ ಡಿಪಾರ್ಟ್ಮೆಂಟಲ್ಲಿ ಆಗ್ಬೋದು, ಪತ್ರಿಕಾ ಮಾಧ್ಯಮದಲ್ಲಾಗ್ಬೋದು, ಮತ್ತು ವಿದ್ಯಾರ್ಥಿಗಳಾಗ್ಬೋದು, ಹಾಗೆ ಶಿಕ್ಷಣ ಕ್ಷೇತ್ರದಲ್ಲಿರೋರಾಗ್ಬೋದು, ಎಲ್ಲರನ್ನೂ ಗುರುತಿಸಿ ಅವರನ್ನು ಆಯ್ಕೆ ಮಾಡಿ, ಇದೊಂದು ತುಂಬ TDS ಪ್ರೋಸೆಸ್ಸು ಸರ್. ಇದನ್ನು ಒಂದಷ್ಟು ಗ್ರೂಪ್ನ ಅವ್ರನ್ನ ಕ್ರೋಢೀಕರಿಸಿ ಅವರೆಲ್ಲರನ್ನೂ ಅವ್ರೇನು ಸಾಧನೆ ಮಾಡಿದ್ದಾರೆ, ಹಿಂದೆ ಏನೇನೋ ಅವರ ಬ್ಯಾಕ್ಗ್ರೌಂಡ್ನೆಲ್ಲ ಚೆಕ್ ಮಾಡಿ ಅದನ್ನು ಈ ಪ್ರಶಸ್ತಿಗೆ ಅರ್ಹರೇ ಅಂತ ಚೆಕ್ ಮಾಡಿ ಎಲ್ಲ ಮಾಡೋದರಲ್ಲಿ ಒಂದು ದೊಡ್ಡ ಗ್ರೂಪ್ನೇ ಕ್ರೋಢೀಕರಿಸಿ ಇದನ್ನು ಕೃಷ್ಣಪ್ಪನವ್ರು ಮುಂದುವರ್ಸ್ಕೊಂಡ್ಬರ್ತಿದ್ದಾರೆ. ಜೊತೆಲೇ ನಾವು ಕೈ ಜೋಡಿಸಿ ನಾವೆಲ್ಲರೂ ಸಹ ಮುಂದುವರಿಸ್ಕೊಂಡು ಅವರ ಜೊತೆಲಿ ನಿಂತು, ಬೆನ್ನೆಲುಬಾಗಿ ನಿಂತು, ಅವರ ಮಕ್ಕಳು ಮತ್ತು ಅವರ ಸಹಪಾಠಿಗಳು, ಸ್ನೇಹಿತರು ಎಲ್ಲರೂ ಸೇರಿಸ್ಕೊಂಡು ಇದನ್ನು ಕನಿಷ್ಠ ಪಕ್ಷ ಅಂದರೆ ಅವ್ರು ಹೇಳಿರ್ಬೋದು ಆಗಲೇ ಸುಮಾರು 29,000ದಿಂದ 30,000 ಜನ ಮಕ್ಕಳಿಗೆ ಈ ವೇದಿಕೆಯಲ್ಲಿ ಪ್ರಶಸ್ತಿ ಪಡೆದಿರೋರು ಪ್ರೇರಣೆ ಆಗಿದ್ದಾರೆ. ಅದೇ ರೀತಿ ಈ ವೇದಿಕೆಯಲ್ಲಿ ಪಡೆದಿರೋರ ಪ್ರಶಸ್ತಿ
ಸುಮಾರು ಒಂದು 29 ವರ್ಷದಿಂದನೂ ಜನ್ಮಭೂಮಿ ನಾಗರಿಕ ಸಾಂಸ್ಕೃತಿಕ ವೇದಿಕೆಯಿಂದ ನಮ್ಮ ತಂದೆಯವರು ಈ ಸಂಸ್ಥೆಯನ್ನು ನಡೆಸ್ಕೊಂಡು ಬಂದಿದ್ದಾರೆ. ಕನ್ನಡವನ್ನು ಕರ್ನಾಟಕದಲ್ಲಿ ಉಜ್ವಲವಾಗಿ ಬೆಳಗಿಸಬೇಕು ಅನ್ನೋ ಉದ್ದೇಶದಿಂದಾಗಿ ಈ ಸಂಸ್ಥೆಯು ಪ್ರಾರಂಭ ಆಗಿದ್ದು 1995 ಇಸ್ವಿಯಿಂದ. ಜನ್ಮಭೂಮಿ ಸಾಂಸ್ಕೃತಿಕ ನಾಗರಿಕ ವೇದಿಕೆ ಅಂದರೆ ಇದು ಕನ್ನಡದಲ್ಲಿ ಉನ್ನತವಾಗಿ 125ಕ್ಕೆ 125 ಮಾರ್ಕ್ಸು ನಮ್ಮ ಕರ್ನಾಟಕದಲ್ಲಿ ಎಲ್ಲ ಡಿಸ್ಟ್ರಿಕ್ಟಲ್ಲಿ ಯಾರ್ಯಾರು ಈ ಮಾರ್ಕ್ಸು ಉತ್ತಮವಾಗಿ ತೆಗಿತಾರೋ ಅವ್ರಿಗೆ ಕರೆದಿ ಪ್ರಶಸ್ತಿ ಕೊಡಲಾಗುತ್ತದೆ. ಇದೇ ವೇದಿಕೆ ಸಮಾರಂಭದಲ್ಲಿ ಹಲವು ಗಣ್ಯರು ವಿವಿಧವಾಗಿ ಅವ್ರ ಕ್ಷೇತ್ರದಲ್ಲಿ ಯಾರ್ಯಾರು ಸಾಧನೆ ಮಾಡಿರ್ತಾರೋ ಸೊ ಅವ್ರಿಗೂ ಇಲ್ಲೇ ಪ್ರಶಸ್ತಿ ಕೊಡಲಾಗುತ್ತದೆ. ಸೊ ಇದೇ ಅದೇ ಕ್ಷೇತ್ರ ಅಂತ ಇಲ್ಲ, ಯಾರೇ ಆಗಿರ್ಬೋದು, ಒಬ್ಬ ಡಾಕ್ಟರ್ ಆಗಿರ್ಬೋದು ಅಥವಾ ಯಾರೇ